ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಭಾರತವನ್ನ ಕೆಣಗಿದ ಪಾಕಿಸ್ತಾನಕ್ಕೆ ಇದೇ ಅನ್ನಿಸ್ತಿದೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ 10, 96 ಗಂಟೆ ತಾಕತ್ತು. ನಾನು ಕೀರ್ತಿಶ್ರೀ. ಪಾಪಿ ಪಾಕಿಸ್ತಾನದಲ್ಲಿ ದರಿದ್ರ ತಾಂಡವ ಆಡ್ತಿದೆ. ತುತ್ತು ಅನ್ನಕ್ಕೂ ಆಹಾಕಾರವಿದ್ರೂ ಅಹಂಕಾರದಲ್ಲೇ ಮೆರೆದಾಡ್ತಿದೆ. ಸಾಯೋ ಸ್ಥಿತಿಯಲ್ಲಿದ್ರೂ ಭಾರತಕ್ಕೆ ತಿರುಗೇಟು ಕೊಡುತ್ತಂತೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಭಾರತ ಪಾಕ್ ನಡುವೆ ಯುದ್ಧ ನಡೆದ್ರೆ 4 ದಿನಕ್ಕೆ ಭಾರತ ಗೆದ್ದು ಬಿಡುತ್ತೆ. ಇಡೀ ಪಾಕಿಸ್ತಾನ ಸರ್ವನಾಶವಾಗಿ ಬಿಡುತ್ತೆ. ಭಾರತದ ದಾಳಿಗೆ ಪ್ರತಿ ದಾಳಿ ನಡೆಸ್ತೀವಿ, ನ್ಯೂಕ್ಲಿಯರ್ ಬಾಂಬ್ಗಳನ್ನೇನು ಪ್ರದರ್ಶನಕ್ಕಿಟ್ಟಿಲ್ಲ ಅಂತ ಬೊಬ್ಬೆ ಹೊಡೆತಿದ್ದ ಪಾಕಿಸ್ತಾನದಲ್ಲಿ ಯುದ್ಧ ಸಾಮಗ್ರಿಗಳೇ ಇಲ್ಲ. ಭಾರತದ ವಿರುದ್ಧ ಹೋರಾಡೋಕೆ ಮದ್ದು ಗುಂಡುಗಳು ಇಲ್ಲದೆ, ಎದೆಯಲ್ಲಿ ಗುಂಡುಗೇನೂ ಇಲ್ಲದೆ ನಡುಗಿ ಸಾಯ್ತಾ ಇದೆ. ಪಹಲ್ಗಾಮ್ ನರಮೇಧಕ್ಕೆ ಭಾರತದ ಪ್ರತೀಕಾರ ತೀರಿಸಿಕೊಳ್ತಿದೆ. ಸಿಂಧೂ ನದಿಗೆ ಬ್ರೇಕ್, ಅಟ್ಟಾರಿ ವಾಘಾ ಗಡಿ ಬಂದ್, ವಾಯು ಪ್ರದೇಶಕ್ಕೆ ನಿರ್ಬಂಧ, IMFನಿಂದ ಸಿಕ್ತಿದ್ದ ಸಾಲಕ್ಕೂ ಭಾರತ ಕೊಕ್ಕೆ ಹಾಕಿದೆ. ಹೀಗೆ ಸಾಲು ಸಾಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಿದೆ. ದಿನಕ್ಕೊಂದು ಪ್ರತೀಕಾರದ ಕ್ರಮ ತೆಗೆದುಕೊಂಡು ಪಾಕ್ ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ರಾಜತಾಂತ್ರಿಕವಾಗಿ ಇಷ್ಟೆಲ್ಲ ಪೆಟ್ಟು ನೀಡಿದರೂ ಪಾಕಿಸ್ತಾನ ಮಾತ್ರ ಬುದ್ಧಿ ಕಲಿಯಲಿಲ್ಲ. ಬುದ್ಧಿ ಕಲಿಯೋ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಈಗ ಭಾರತದ ಮುಂದಿರುವುದು ಒಂದೇ ಆಪ್ಷನ್, ಅದು ಮಿಲಿಟರಿ ಆಪರೇಷನ್. ಭಾರತ ಪಾಕ್ ಯುದ್ಧ ನಡೆದ್ರೆ 4 ದಿನ. ಪಾಕ್ ಯುದ್ಧದ ತಾಕತ್ತು 96 ಗಂಟೆ ಅಷ್ಟೇ. 4 ದಿನಕ್ಕೆ ಸರ್ವನಾಶವಾಗುತ್ತೆ ಪಾಕಿಸ್ತಾನ. ದರಿದ್ರ ದೇಶವಾದರೂ ದೌಲತ್ಗೇನು ಕಮ್ಮಿ ಇಲ್ಲ. ತುತ್ತು ಅನ್ನಕ್ಕೆ ಗತಿ ಇಲ್ಲದಿದ್ದರೂ ಅಹಂಕಾರಕ್ಕೇನು ಕಮ್ಮಿ ಇಲ್ಲ. ದೇಶದ ಜನರು ಒಂದೊತ್ತು ಊಟಕ್ಕೂ ಗತಿ ಇಲ್ಲದೆ ಸಾಯ್ತಿದ್ದಾರೆ. ಅನ್ನ ನೀರು ಸಿಕ್ಕಿದ್ರೆ ಸಾಕಪ್ಪ ಅಂತಿದ್ದಾರೆ. ಭಿಕ್ಷೆ ಬೇಡಿಕೊಂಡು ತಿನ್ನೋ ಪರಿಸ್ಥಿತಿ ಎದುರಿಸ್ತಿದ್ರು ಪಾಕಿಸ್ತಾನಕ್ಕೆ ಯುದ್ಧ ಬೇಕಂತೆ. ಭಾರತ ಏನಾದ್ರೂ ಯುದ್ಧಕ್ಕೆ ಮುಂದಾದ್ರೆ ಸರಿಯಾಗಿ ತಿರುಗೇಟು ಕೊಡ್ತೀವಿ ಅಂತ ಬೊಬ್ಬೆ ಹೊಡಿತಿದೆ. ಸಾಯೋ ಸ್ಥಿತಿಯಲ್ಲಿದ್ರೂ ಸೇಡು ತೀರಿಸಿಕೊಳ್ಳುತ್ತಂತೆ. ಅಸಲಿ ವಿಚಾರ ಏನಂದ್ರೆ, ಪಾಕಿಸ್ತಾನದ ಬಳಿ ಯುದ್ಧ ಮಾಡೋಕ್ಕೂ ತಾಕತ್ತಿಲ್ಲ. ಯುದ್ಧಕ್ಕೆ ಬೇಕಾದ ಮದ್ದು ಗುಂಡುಗಳು ಇಲ್ಲ. ಎದೆಯಲ್ಲಿ ಗುಂಡಿಗೇನೂ ಇಲ್ಲ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಗಡಿಯಲ್ಲಿ ಯುದ್ಧದ ಸನ್ನಿವೇಶ ಎದುರಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆರ್ಭಟ ಶುರುವಾಗಬಹುದು. ರಫೇಲ್ನ ರಣಾರ್ಭಟ, ಸುಖೋಯ್ನ ಗರ್ಜನೆ, INS ವಿಕ್ರಾಂತ್ನ ವೀರಾವೇಶ ನೋಡಬಹುದು. ಭಾರತದ ಯುದ್ಧಕ್ಕೆ ನಾವು ತಿರುಗೇಟು ಕೊಡ್ತೀವಿ ಅಂತಿರೋ ಪಾಕ್ ಈಗ ಕ್ಷಣ ಕ್ಷಣಕ್ಕೂ ನಡುಗುತ್ತಿದೆ. ಯುದ್ಧದ ಭೀತಿಯಲ್ಲಿ ಬೆವರುತ್ತಿದೆ. ಒಂದ್ ವೇಳೆ ಭಾರತ ಪಾಕ್ ಯುದ್ಧ ನಡೆದ್ರೆ 4 ದಿನ, ಜಸ್ಟ್ 4 ದಿನಕ್ಕೆ ಪಾಕ್ ಸರ್ವನಾಶವಾಗುವ ಭಯದಲ್ಲಿದೆ. ಯಾಕಂದ್ರೆ ಪಾಕಿಸ್ತಾನದ ಬಳಿ ಯುದ್ಧದ ಸಾಮಗ್ರಿಗಳೇ ಇಲ್ಲ. ಮಿಸೈಲ್ಗಳು, ರಾಕೆಟ್ಗಳು ಇಲ್ಲ.
ಭಾರತದ ವಿರುದ್ಧ ಪಾಕ್ ಯುದ್ಧಕ್ಕೆ ನಿಂತರೆ ಜಸ್ಟ್ 96 ಗಂಟೆ ಅಷ್ಟೇ ಹೋರಾಡುತ್ತೆ. 96 ಗಂಟೆಯಷ್ಟೇ ಪಾಕ್ ಆರ್ಮಿ ತನ್ನ ತಾಕತ್ತು ತೋರಿಸುತ್ತೆ. ಆಮೇಲೆ ಭಾರತವೇನು ಅಬ್ಬರಿಸೋದೇ ಬೇಡ. ಪಾಕಿಸ್ತಾನವೇ ಬಾಲ ಮುದುರಿಕೊಂಡು ಭಾರತಕ್ಕೆ ಶರಣಾಗಬೇಕಾಗುತ್ತೆ. ಅಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನದ ಬಳಿ ಪಿರಂಗಿಗಳು, ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳು ಇಲ್ಲ. ಇವುಗಳ ಕೊರತೆಯಿಂದ ಸಾಯ್ತಿದೆ. ಇರುವಷ್ಟು ಶಸ್ತ್ರಾಸ್ತ್ರಗಳು, ಫಿರಂಗಿಗಳನ್ನ ಬಳಸಿಕೊಂಡು ಯುದ್ಧ ಮಾಡೋಕೆ ಮುಂದಾದ್ರೂ 96 ಗಂಟೆಯಲ್ಲಿ ಪಾಕ್ ಕತೆ ಮುಗಿದೇ ಹೋಗುತ್ತೆ. ಆಮೇಲೇನಿದ್ರು ಭಾರತದ್ದು ಒನ್ ಸೈಡ್ ವಾರ್. ಭಾರತ ಕೊಡ್ತಿರುತ್ತೆ, ಪಾಕಿಸ್ತಾನ್ ಇಸ್ಕೊಳ್ಬೇಕಷ್ಟೇ. ಉಕ್ರೇನ್, ಇಸ್ರೇಲ್ ದೇಶಗಳು ಅತ್ಯಧಿಕ ಶಸ್ತ್ರಾಸ್ತ್ರ ಖರೀದಿ ಮಾಡಲಾಗ್ತಿದೆ. ಈ ಕಾರಣದಿಂದ ಪಾಕಿಸ್ತಾನದಲ್ಲಿ ಫಿರಂಗಿ, ಮದ್ದುಗುಂಡುಗಳು ಸೇರಿದಂತೆ ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಭಾರತದ ವಿರುದ್ಧದ ಸಮರ ಸಿದ್ಧತೆಗೆ ಪಾಕ್ಗೆ ಹಿನ್ನಡೆಯಾಗಿದೆ. ಅಲ್ಲದೆ ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಕಳೆದ 3 ವರ್ಷದಿಂದ ಪಾಕಿಸ್ತಾನದ ಉಕ್ರೇನ್ಗೆ ಗೌಪ್ಯವಾಗಿ ಯುದ್ಧ ಸಾಮಗ್ರಿ ಪೂರೈಸಿದೆ. ಜಾಗತಿಕ ಮಟ್ಟದಲ್ಲಿ ಉಂಟಾದ ಒಪ್ಪಂದಗಳಿಂದ ಹಣ ನೀಡಿದ್ರು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕೆ ಸಾಧ್ಯವಿಲ್ಲ. ಯುದ್ಧ ನಡೆದರೆ ಜಸ್ಟ್ ದಿನಗಳಿಗೆ ಸಾಕಾಗುವಷ್ಟು ಮದ್ದುಗುಂಡುಗಳು ಸಹ ಸಂಗ್ರಹ ಮಾತ್ರ ಪಾಕ್ ಸೈನ್ಯದ ಬಳಿ ಇದೆ. ಸೇನೆಗೆ ಮುಖ್ಯವಾಗಿ ಬೇಕಾಗಿದ್ದ 155 mm ಶೆಲ್ಗಳು, M109 ಹುವಿಟ್ಜರ್, BM-21 ರಾಕೆಟ್ಗಳು ಇಲ್ಲದ ಸೇನೆ ದುರ್ಬಲವಾಗಿದೆ. ಪಾಕಿಸ್ತಾನಕ್ಕೆ ತಿನ್ನೋಕು ಅನ್ನ ನೀರಿಲ್ಲ ಅಂತದ್ರಲ್ಲಿ ಉಕ್ರೇನ್ಗೆ ಸಹಾಯ ಮಾಡ್ತಿದೆ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ಉಕ್ರೇನ್ ಪರವಾಗಿ ನಿಂತಿತ್ತು. ರಷ್ಯಾ ವಿರುದ್ಧ ಹೋರಾಡೋಕೆ ಉಕ್ರೇನ್ಗೆ ರಹಸ್ಯವಾಗಿ ಯುದ್ಧದ ಸಾಮಗ್ರಿಗಳನ್ನು ಸಪ್ಲೈ ಮಾಡಿತ್ತು. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಉಕ್ರೇನ್ಗೆ ಮಾಡಿದ್ದ ಉಪಕಾರವೇ ಪಾಕಿಸ್ತಾನಕ್ಕೀಗ ಸಂಚಕಾರ ತಂದಿದೆ. ಯುದ್ಧಕ್ಕೆ ಸೇನೆಗೆ ಬೇಕಾಗಿದ್ದ 155 mm ಶೆಲ್ಗಳು, M109 ಹುವಿಟ್ಜರ್, BM-21 ರಾಕೆಟ್ಗಳೇ ಇಲ್ಲದಂತಾಗಿದೆ. ಯುದ್ಧ ನಡೆದರೆ 4 ದಿನ ಹೋರಾಡುತ್ತೆ ಅಷ್ಟೇ. ಆಮೇಲೆ ಭಾರತಕ್ಕೆ ತಿರುಗೇಟು ಕೊಡ್ತೀನಿ ಅನ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ. ಯುದ್ಧಕ್ಕೆ ತಯಾರಿ, ಸೈನಿಕರಿಗೆ ಸೇನಾಧಿಕಾರಿ ಸೂಚನೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆ, ಇದಕ್ಕೆ ಭಾರತದ ವಿರೋಧ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಹಾಗೂ ಸರ್ಕಾರಕ್ಕೆ ದೇಶಕ್ಕಿಂತ ದೇಶದ ಜನರಿಗಿಂತ ಭಾರತದ ಮೇಲೆ ಯುದ್ಧ ಮಾಡೋದೇ ಇಂಪಾರ್ಟೆಂಟ್. ದೇಶದ ಜನರು ಹೇಗಾದರೂ ಸಾಯ್ಲಿ, ಭಾರತದ ಪ್ರತೀಕಾರಕ್ಕೆ ತಿರುಗೇಟು ಕೊಡಬೇಕು ಅಂತ ಪಣ ತೊಟ್ಟು ನಿಂತಿದೆ. ಪಾಕ್ ಸೇನಾಧಿಕಾರಿಗಳು ತಮ್ಮ ಪಟ್ಟಭದ್ರಕ್ಕಾಗಿ ಗಡಿಯುದ್ದಕ್ಕೂ ಭಯೋತ್ಪಾದಕರನ್ನ ಭಾರತಕ್ಕೆ ನುಗ್ಗಿಸುತ್ತಿದ್ದಾರೆ. ಭಯೋತ್ಪಾದನೆಯ ವಿಷ ಬೀಜ ಬಿತ್ತುತ್ತಿದ್ದಾರೆ. ಪಹಲ್ಗಾಮ್ ದಾಳಿಯಿಂದಾಗಿ ಭಾರತ ಪಾಕ್ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಪಾಕ್ ಸೇನಾಧಿಕಾರಿಗಳು ಉಗ್ರರನ್ನ ಬಚ್ಚಿಟ್ಟು ಸೈನಿಕರಿಗೆ ಯುದ್ಧಕ್ಕೆ ಸೂಚನೆ ನೀಡುತ್ತಿದ್ದಾರೆ. ಭಾರತದ ವಿರುದ್ಧ ಹೋರಾಡೋದಕ್ಕೆ ಪಾಕ್ ಸೈನಿಕರು ನಿರಾಕರಿಸುತ್ತಿದ್ದಾರೆ. ನಾವು ಯುದ್ಧ ಮಾಡಲ್ಲ ಅಂತ ಅಳುತ್ತಿದ್ದಾರೆ. ನೋಡಿದ್ರಲ್ಲ, ಇದು ಪಾಕ್ ಸೇನೆಯ ದುಸ್ಥಿತಿ. ಪಾಕ್ ಸೈನಿಕರೇ ನಾವು ಭಾರತದ ವಿರುದ್ಧ ಹೋರಾಡಲ್ಲ, ಯುದ್ಧ ಮಾಡಲ್ಲ ಅಂತ ಅಳುತ್ತಿದ್ದಾರೆ. ಆದರೆ ಪಾಕ್ ಸರ್ಕಾರ ಹಾಗೂ ಸೇನಾಧಿಕಾರಿಗಳು ಯುದ್ಧ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಖುದ್ದು ಸೇನಾಧಿಕಾರಿಗಳೇ ಕರಾಚಿ ಕರಾವಳಿಯಲ್ಲಿ ಪಾಕ್ನ ನೌಕಾಪಡೆಯ ಹಡಗುಗಳು ನಡೆಸಿದ ಸಮರಾಭ್ಯಾಸ ವೀಕ್ಷಿಸಿದ್ದಾರೆ. ಸೈನಿಕರು ನಿರ್ದಿಷ್ಟ ಗುರಿ ಕೇಂದ್ರೀಕರಿಸಿ ಮಿಸೈಲ್ ಸಮರಾಭ್ಯಾಸ ಕಂಡು ಮತ್ತಷ್ಟು ಹುರಿದುಂಬಿಸಿದ್ದಾರೆ. ಆದರೆ ಭಾರತದ ಕೆಂಗಣ್ಣಿಗೆ ಗುರಿಯಾಗಿರುವುದು ಏನಂದ್ರೆ ಪಾಕಿಸ್ತಾನ್ ಸೇನೆ ನಡೆಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಯೋಗ. ಪಾಕಿಸ್ತಾನ್ ನಿರ್ದಿಷ್ಟ ಗುರಿ ಕೇಂದ್ರೀಕರಿಸಿ ದಾಳಿ ನಡೆಸುವ ಸಾಮರ್ಥ್ಯವುಳ್ಳ ಅಬ್ದಾಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗವನ್ನ ನಡೆಸಿದೆ. ಅದು ಸಕ್ಸಸ್ ಕೂಡ ಆಗಿದೆ.
ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ಸಿದ್ಧತೆ, ಕ್ಷಿಪಣಿಯ ಸುಧಾರಿತ ಸಂಚಾರ ವ್ಯವಸ್ಥೆ ಮತ್ತು ತಾಂತ್ರಿಕ ಗುಣಲಕ್ಷಣಗಳನ್ನು ಪರೀಕ್ಷೆ ಮಾಡದೆ ಪಾಕ್ ನಡೆಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆಯನ್ನ ಭಾರತ ವಿರೋಧಿಸಿದೆ. ಇದು ಯುದ್ಧಕ್ಕೆ ಆಹ್ವಾನದಂತಿದೆ, ಪ್ರಚೋದನಾಕಾರಿ ಕೃತ್ಯವಾಗಿದೆ. ಉಭಯ ರಾಷ್ಟ್ರಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇರುವಾಗ ಕ್ಷಿಪಣಿ ಪರೀಕ್ಷೆ ನಡೆಸುವುದು ಪ್ರಚೋದನಾಕಾರಿ ಅಂತ ಕಿಡಿಕಾರಿದೆ. ಆದಾಗ್ಯೂ ಪಾಕ್ ಸೇನೆಗೆ ಸೂಚನೆ: ಭಾರತ ದಾಳಿ ಮಾಡಿದ್ದಲ್ಲಿ ತನ್ನ ಸೇನೆ ಯುದ್ಧ ಸನ್ನದ್ಧವಾಗಿರಬೇಕು ಅಂತ ಪಾಕ್ ಸರ್ಕಾರ ಸೇನೆಗೆ ಸೂಚನೆ ನೀಡಿದೆ. ಪಾಕಿಸ್ತಾನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಯೋಗ ನಡೆಸಿದ್ದಕ್ಕೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಪಾಕ್ನಿಂದ ಬರುವ ಎಲ್ಲಾ ವಸ್ತುಗಳಿಗೂ ಬ್ರೇಕ್ ಹಾಕಿದೆ. ಪಾಕಿಸ್ತಾನ ಉಡಿಸ್ಗೆ ಎಲ್ಲ ತಯಾರಿ ಮಾಡಿಕೊಂಡು ತುದಿಗಾಲಲ್ಲಿ ನಿಂತಿದೆ. ಪಾಕ್ ಭಾರತ ಸೇನೆಯ ಬಲಾಬಲ ಹೇಗಿದೆ ಅಂತ ತೋರಿಸ್ತೀವಿ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮಿಲಿಟರಿ ಆಪರೇಷನ್ಗೆ ರಣಕಹಳೆ ಮೊಳಗೋ ಸಾಧ್ಯತೆ ಇದೆ. ಶಾಂತವಾಗಿದ್ದ ಭಾರತವನ್ನ ಕೆಣಕಿದ ಪಾಕ್ ಯುದ್ಧ ಶುರುವಾದ್ರೆ 4 ದಿನಕ್ಕೆ ಸರ್ವನಾಶವಾಗೋ ಭೀತಿಯಲ್ಲಿದ್ರೆ ಉಗ್ರ ಕ್ರಿಮಿಗಳ ಜೊತೆಗೆ ಇಡೀ ಪಾಕಿಸ್ತಾನವನ್ನು ಉಡೀಸ್ ಮಾಡೋಕೆ ಭಾರತ ತುದಿಗಾಲಲ್ಲಿ ನಿಂತಿದೆ. ಅಷ್ಟಕ್ಕೂ ಭಾರತ ಪಾಕ್ ಸೇನೆಯ ಬಲಾಬಲ ಹೇಗಿದೆ, ಯಾವ ದೇಶಗಳು ಯಾರಿಗೆ ಸಪೋರ್ಟ್ ಮಾಡ್ತಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಮೊದಲೇ ನರಕ, ದರಿದ್ರ, ಸಾಲ, ಬಡತನ, ಹಣದುಬ್ಬರ ಹೀಗೆ ಸಾಲು ಸಾಲು ಸಮಸ್ಯೆಗಳು ಹಿಂಡಿ ಹಿಪ್ಪೆ ಮಾಡ್ತಿವೆ. ಆದಾಗಿಯೂ ಪಾಕ್ ಬೇರೆ ಬೇರೆ ದೇಶಗಳ ಯುದ್ಧಗಳಿಗೆ ತನ್ನ ಮದ್ದುಗುಂಡುಗಳನ್ನ ಕಳುಹಿಸಿದೆ. ಹೀಗಾಗಿ ಪಾಕ್ನ ಶಸ್ತ್ರಾಸ್ತ್ರಗಳು ಖಾಲಿಯಾಗಿವೆ. ಪಾಕಿಸ್ತಾನ್ ಈಗಿರೋ ಸ್ಥಿತಿಯಲ್ಲಿ ಭಾರತವಲ್ಲ, ಒಂದು ಸಣ್ಣ ರಾಷ್ಟ್ರನೇ ಹೊಡೆದು ಹಾಕಿ ಬಿಡುತ್ತೆ. ಅಷ್ಟರ ಮಟ್ಟಿಗೆ ಪಾಕ್ ಮಿಲಿಟರಿ ವೀಕ್ ಆಗಿದೆ. ಆದ್ರೂ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಬೇಕು ಅನ್ನೋ ಹಾಗೆ ದೀಪಾವಳಿ ಪಟಾಕಿಗಳನ್ನ ಇಟ್ಕೊಂಡಿರೋ ಪಾಕಿಸ್ತಾನ್ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅನ್ನೋ ಬೆದರಿಕೆ ಹಾಕ್ತಿದೆ ನೋಡಿ. Will use the full spectrum of power, both conventional and nuclear. And I'll stop there. IMF ಬಳಿ ಸಾಲ ಪಡ್ಕೊಂಡು ಚೀನಾ ಹಾಕಿದ ನಾಯಿ ಬಿಸ್ಕೆಟ್ ತಿನ್ಕೊಂಡಿರೋ ಪಾಕಿಸ್ತಾನಕ್ಕೆಷ್ಟು ಸೊಕ್ಕಿದೆ ಅಂತ ನೋಡಿ. ಬಾಂಬ್ ಹಾಕ್ತಾರಂತೆ, ಅದು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರಂತೆ. ಅವುಗಳನ್ನ ಸಪ್ಲೈ ಮಾಡೋ ಪಾಕಿಸ್ತಾನ್ ಆರ್ಡನೆನ್ಸ್ ಫ್ಯಾಕ್ಟರಿಗಳೇ ಒದ್ದಾಡ್ತಿವೆ. ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಕಮರ್ ಜಾವೇದ್ ಬಜ್ವಾ ಕೂಡ ಮಿಲಿಟರಿ ವೆಪನ್ಸ್ ಕೊರತೆಯನ್ನ ಒಪ್ಪಿಕೊಂಡಿದ್ದಾರೆ. ಭಾರತದ ಜೊತೆಗೆ ದೀರ್ಘಕಾಲ ಸಂಘರ್ಷ ಎದುರಿಸಲು ಪಾಕಿಸ್ತಾನಕ್ಕೆ ಮದ್ದುಗುಂಡುಗಳು ಮತ್ತು ಆರ್ಥಿಕ ಶಕ್ತಿಯ ಕೊರತೆ ಇದೆ ಅಂತ ಹೇಳಿದ್ದಾರೆ. ಯುದ್ಧ ನಡೆದರೆ 96 ಗಂಟೆಯಲ್ಲಿ ಪಾಕ್ ಭೂಪಟದಿಂದಲೇ ಅಳಿಸಿ ಹೋಗುತ್ತೆ. ಇದೆಲ್ಲ ಗೊತ್ತಿದ್ರೂ ಗಾಂಚಾಲಿಗೇನು ಕಮ್ಮಿ ಇಲ್ಲ. ಪಾಕ್ ಅದೆಷ್ಟೇ ಗಾಂಚಾಲಿ ತೋರಿಸಿದ್ರೂ ಅದರ ಬಾಕ್ಯಲುಬು ಮುರಿಯದೆ ಭಾರತ ಬಿಡಲ್ಲ. ಭಾರತ ಪಾಕ್ ನಡುವೆ ಯುದ್ಧ ನಡೆದ್ರೆ ಯಾರು ಗೆಲ್ತಾರೆ, ಸೇನೆಗಳ ಬಲಾಬಲ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಭಾರತ ಪಾಕ್ ಸೇನೆ ಬಲಾಬಲ. ಭಾರತ ಸೇನಾ ಯೋಧರ ಸಂಖ್ಯೆ 14,55,440 ಪಾಕಿಸ್ತಾನ್ ಸೇನಾ ಯೋಧರ ಸಂಖ್ಯೆ ಕೇವಲ 6,54,000 ಅಷ್ಟೇ. ಭಾರತದ ಅರೆ ಸೇನಾಪಡೆ ಸಂಖ್ಯೆ 25,27,000 ಇದ್ರೆ ಪಾಕಿಸ್ತಾನ್ ಕೇವಲ 5 ಲಕ್ಷ ಪ್ಯಾರಾಮಿಲಿಟರಿ ಸಂಖ್ಯೆ ಹೊಂದಿದೆ. ಏಷ್ಯಾದಲ್ಲೇ ಭಾರತ ಬಲಿಷ್ಠ ವಾಯುಸೇನೆಯನ್ನ ಹೊಂದಿದ್ದು ಭಾರತದ ಬಳಿ ರಫೇಲ್, ಸುಖೋಯ್ ಸೇರಿದಂತೆ ಒಟ್ಟು 2,229 ವಿಮಾನಗಳಿವೆ. ಪಾಕ್ ಬಳಿ 1,399 ವಿಮಾನಗಳಿವೆ. ಭಾರತದ ಬತ್ತಳಿಕೆಯಲ್ಲಿ ಒಟ್ಟು 513 ಯುದ್ಧ ವಿಮಾನಗಳಿವೆ. ಅದೇ ಪಾಕಿಸ್ತಾನದ ಬಳಿ 328 ಯುದ್ಧ ವಿಮಾನಗಳಿವೆ. ಭಾರತದ ನೌಕಾಪಡೆ 6 ಏರಿಯಲ್ ಯುದ್ಧ ಟ್ಯಾಂಕರ್ಗಳನ್ನ ಹೊಂದಿದೆ. ಪಾಕ್ 4 ಏರಿಯಲ್ ಯುದ್ಧ ಟ್ಯಾಂಕರ್ಗಳನ್ನ ಇಟ್ಟುಕೊಂಡಿದೆ. ಯುದ್ಧದ ಹಡಗುಗಳು ಭಾರತದ ಬಳಿ 293, ಪಾಕ್ ಹತ್ತಿರ 121 ಇವೆ. ಸಬ್ಮರೈನ್ಗಳು ಭಾರತದಲ್ಲಿ 18 ಇದ್ರೆ ಪಾಪಿ ರಾಷ್ಟ್ರದಲ್ಲಿರುವುದು ಕೇವಲ 8. ಭಾರತದ ಸೇನೆಯಲ್ಲಿ ವಾರ್ ಟ್ಯಾಂಕ್ಸ್ 4,201 ಇವೆ. ಪಾಕ್ ಬಳಿ 2,627 ವಾರ್ ಟ್ಯಾಂಕ್ಸ್ ಗಳಿವೆ.
ಶಸ್ತ್ರಾಸ್ತ್ರ ವಾಹನ ಭಾರತದ ಬಳಿ ಬರೋಬ್ಬರಿ 1,48,000 ಇದೆ. ಪಾಕ್ ಸೇನೆಯಲ್ಲಿ 17,516 ಶಸ್ತ್ರಾಸ್ತ್ರ ವಾಹನಗಳಿವೆ. ಭಾರತದ ಬಳಿ 899 ಹೆಲಿಕಾಪ್ಟರ್ಗಳು, ಪಾಕ್ ಬಳಿ 373 ಹೆಲಿಕಾಪ್ಟರ್ಗಳಿವೆ. ಸುದ್ದಿ ಬಳಸಿ ಹೇಗೆ ಲೆಕ್ಕ ಹಾಕಿದ್ರೂ ಭಾರತದ ಸೇನೆಯಲ್ಲಿರೋ ಅರ್ಧದಷ್ಟು ಪಾಕ್ ಬಳಿ ಇಲ್ಲ, ಅರ್ಧದಷ್ಟು ವೆಪನ್ಸ್ ಗಳಿಲ್ಲ. ನಮ್ಮಲ್ಲಿರೋ ರಫೇಲ್, ಸುಕೋಯ್, INS ವಿಕ್ರಾಂತ್ ಈ 3 ಬ್ರಹ್ಮಾಸ್ತ್ರಗಳೇ ಸಾಕು ಪಾಕಿಸ್ತಾನವನ್ನ ಬಯಲು ಭೂಮಿ ಮಾಡಿ ಹಿಂತಿರುಗುತ್ತವೆ. ಇನ್ನು ಇರೋಬರೋ ಎಲ್ಲಾ ಅಸ್ತ್ರಗಳನ್ನು ಪಾಕ್ ಮೇಲೆ ಪ್ರಯೋಗಿಸಿದ್ರೆ ಮುಂದಿನ ಪೀಳಿಗೆಗೆ ಪಾಕಿಸ್ತಾನ ಅನ್ನೋ ಒಂದು ದೇಶವಿತ್ತು ಅನ್ನೋದು ಬುಕ್ ನಲ್ಲಿ ಬರುತ್ತೆ. ನಮ್ಮ ದೇಶದ ಸೇನೆಯ ಬಳಿ ಏನಂದ್ರೆ ಏನೂ ಇಲ್ಲ ಅನ್ನೋದು ಪಾಕಿಸ್ತಾನದ ಪ್ರಜೆಗಳಿಗೆ ಗೊತ್ತು. ಇದೇ ಕಾರಣಕ್ಕೆ ಭಾರತದೊಂದಿಗೆ ಯುದ್ಧ ನಡೆದ್ರೆ ಇಂಗ್ಲೆಂಡ್ಗೆ ಹೋಗ್ತೀವಿ ಅಂತಿದ್ದಾರೆ. और बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। सर साहब, आप नहीं समझते कि इन हालात में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा? इन हालात में आप नहीं समझते कि मोदी को थोड़ा सा पीछे जाना चाहिए ताकि हालात नॉर्मल हो? मोदी मेरे खाला का बेटा है जो मेरे कहने से पीछे जाएगा। ಕೇಳಿದ್ರಲ್ಲ, ಈ ಮಾತು ಹೇಳಿದ್ದು ಬೇರೆ ಯಾರೂ ಅಲ್ಲ, ಪಾಕಿಸ್ತಾನದ ರಾಷ್ಟ್ರೀಯ ಅಸೆಂಬ್ಲಿ ಸದಸ್ಯ ಶೇರ್ ಅಫ್ಜಲ್ ಖಾನ್. ರಾಜಕಾರಣಿಯಾಗಿರೋ ಇವರಿಗೆ ಪಾಕ್ ಸೇನೆಯ ಮೇಲೆ ಅಲ್ಲಿನ ಜನರಿಗೆ ನಂಬಿಕೆ ಇಲ್ಲ. ಇದೇ ಕಾರಣಕ್ಕೆ ಯುದ್ಧ ಸ್ಟಾರ್ಟ್ ಆದ್ರೆ ಇಂಗ್ಲೆಂಡ್ಗೆ ಹೋಗ್ತೀನಿ ಅಂತಿದ್ದಾನೆ. ಪಾಕ್ನಲ್ಲಿ ಸರಿಯಾಗಿ ಮದ್ದುಗುಂಡುಗಳು, ಮಿಸೈಲ್ಗಳಿಲ್ಲದಿದ್ದರೂ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದೆ. ಇಂಡಸ್ ಸಮರಾಭ್ಯಾಸದ ಭಾಗವಾಗಿ ಪರೀಕ್ಷಾರ್ಥ ಉಡಾವಣೆ ಮಾಡಿರುವುದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ. ಇದನ್ನ ಭಾರತ ವಿರೋಧ ಮಾಡಿದೆ. ಅಷ್ಟೇ ಅಲ್ಲ, ಇದಕ್ಕೆ ಪ್ರತಿಯಾಗಿ ಪಾಕ್ಗೆ ಮತ್ತೊಂದು ಆಘಾತ ನೀಡಿದೆ. ಪಾಕಿಸ್ತಾನದಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆಮದವಾಗುವ ಎಲ್ಲಾ ಸರಕುಗಳಿಗೆ ಭಾರತ ಬ್ರೇಕ್ ಹಾಕಿದೆ. ಅಂದ್ರೆ ಪಾಕ್ನಿಂದ ಆಮದು ಆಗ್ತಿದ್ದ ವಸ್ತುಗಳಿಗೆ ನಿರ್ಬಂಧ ಹೇರಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ಇನ್ನೂ ಯುದ್ಧ ಸಾರಿಲ್ಲ. ರಾಜತಾಂತ್ರಿಕವಾಗಿ ಒಂದಾದ ಮೇಲೆ ಒಂದು ಪೆಟ್ಟು ಕೊಡ್ತಿದೆ. ಈಗ ಮಿಲಿಟರಿ ಆಪರೇಷನ್ ಒಂದು ನಡೆಸಬೇಕಾಗಿದೆ ಅಷ್ಟೇ. ಒಂದು ವೇಳೆ ಅದಕ್ಕೂ ಶಂಕನಾದ ಮೊಳಗಿದ್ರೆ ಆ ಟಾರ್ಗೆಟ್ ಕೂಡ ಫಿಕ್ಸ್ ಆಗುತ್ತೆ. ಭಾರತ ಪಾಕ್ ನಡುವೆ ಯುದ್ಧ ಶುರುವಾದ್ರೆ ಈ ಬಾರಿ ಗಡಿಯಲ್ಲಿ ಮಾತ್ರ ಕದನ ನಡೆಯಲ್ಲ, ಯಾರು ಊಹಿಸಿರದ ಮಟ್ಟಿಗೆ ವಾರ್ ನಡೆಯುತ್ತೆ. ಅಂದ್ರೆ ಅದು ದೇಶದೊಳಗೂ ವಿಸ್ತರಿಸೋ ಸಾಧ್ಯತೆ ಇದೆ. ಭಾರತ ಯುದ್ಧ ಸ್ಟ್ರಾಟಜಿ ಜೊತೆಗೆ ಟಾರ್ಗೆಟ್ ಕೂಡ ಫಿಕ್ಸ್ ಆಗಿದೆ. ಈ ಬಾರಿ ನುಗ್ಗಿದ್ರೆ ಒಂದೇ ಏಟಲ್ಲಿ 2 ಹಕ್ಕಿ ಹೊಡೆದಂತಾಗುತ್ತೆ. ಅದೇನು ಅಂತ ತೋರಿಸ್ತೀವಿ ಈ ಸ್ಟೋರಿಯಲ್ಲಿ. ಭಾರತದ ಟಾರ್ಗೆಟ್ ಏನು, ಗುರಿಗಳೇನು? ಹಫೀಜ್ ಸಯೀದ್ಗೆ ಸಮಾಧಿ ಗ್ಯಾರಂಟಿನ? ಅದಕ್ಕೂ ಮುಂಚೆ ಭಾರತ ಎಲ್ಲಾ ತಯಾರಿನೂ ಮಾಡಿಕೊಳ್ತಿದೆ, ತನ್ನ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದೆ. ಹೌದು, ಈ ಬಾರಿ ಯುದ್ಧ ಸ್ಟಾರ್ಟ್ ಆದ್ರೆ ಭಾರತದಿಂದ ಪ್ರತೀಕಾರ ಒಂದೇ ಆಗಿರಲ್ಲ, ಬದಲಿಗೆ ದೇಶದೊಳಗೂ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಮೊದಲ ಟಾರ್ಗೆಟ್ ಆಗಿರೋ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕ್ನಲ್ಲಿರೋ ಉಗ್ರ ಶಿಬಿರಗಳ ಮೇಲೆ ಅಟ್ಯಾಕ್ ಮಾಡಲಿದೆ. ಪಿಒಕೆಯ ಮುಜಾಫರ್ಬಾದ್, ಬಾಲಾಕೋಟ್, ಕೋಟ್ಲಿ ಮತ್ತು ಬಿಂಬರ್ನಂತಹ ಸ್ಥಳಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ದಾಳಿ ನಡೆಸಬಹುದು.
ಪಹಲ್ಗಾಮ್ ದಾಳಿ ಹಿಂದಿನ ಮಾಸ್ಟರ್ ಮೈಂಡ್ಗಳಾದ ಹಫೀಜ್ ಸಯೀದ್, ಸೈಫುಲ್ಲಾ ಖಲೀದ್ ಸೇರಿ ಹಲವರನ್ನು ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವ ಸಾಧ್ಯತೆ ಇದೆ. ಎನ್ಐಎ ತನಿಖೆಯಿಂದ ಹಫೀಜ್ ಸಯೀದ್ ಲಾಹೋರ್ನಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ. ಈತ ಭೂಗತವಾಗಿರೋ ಮನೆಗೆ ಪಾಕ್ ಸೇನೆ ಹಾಗೂ ಐಎಸ್ಐ ಟೈಟ್ ಸೆಕ್ಯೂರಿಟಿ ಒದಗಿಸಿದೆ. ಫುಲ್ ಸೆಕ್ಯೂರಿಟಿ ಇದ್ರೂ ಅಮೆರಿಕ ಒಸಾಮಾ ಬಿನ್ ಲಾಡೆನ್ ಅನ್ನ ಹೊಡೆದುರುಳಿಸಿದಂತೆ. ಹಫೀಜ್ ಸಯೀದ್ಗೆ ಸಮಾಧಿ ಕಟ್ಟೋಕೆ ಭಾರತ ಸ್ಕೆಚ್ ಹಾಕ್ತಿದೆ. ಹಫೀಜ್ ಸಯೀದ್ ಮಾತ್ರ ಟಾರ್ಗೆಟ್ ಅಲ್ಲ, ಬದಲಿಗೆ ಸುಮಾರು ವರ್ಷಗಳಿಂದ ಭಾರತಕ್ಕೆ ಕಾಟ ಕೊಡ್ತಿರೋ ಉಗ್ರ ಸಂಘಟನೆಗಳು ಕೂಡ ಹಿಟ್ ಲಿಸ್ಟ್ ನಲ್ಲಿವೆ. ಮೋಸ್ಟ್ ಡೇಂಜರಸ್ ಉಗ್ರ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಹಾಗೂ ಜೈಷ್ ಎ ಮೊಹಮ್ಮದ್ ಭಾರತದ ಸೈನಿಕರು ಟಾರ್ಗೆಟ್ ಮಾಡಲಿದ್ದಾರೆ. ಇವುಗಳ ಬೇಸ್ ಕ್ಯಾಂಪ್ ಎಲ್ಲಿದೆ ಅಂತ ಪತ್ತೆ ಮಾಡಲಾಗ್ತಿದೆ. ಅವುಗಳ ಮೇಲೆ ದಾಳಿ ನಡೆಸಿ ಉಗ್ರರನ್ನ ಸರ್ವನಾಶ ಮಾಡೋಕೆ ಭಾರತ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ಇದಕ್ಕೆ ರೊಚ್ಚಿಗೆದ್ದು ಪಾಕಿಸ್ತಾನ ಏನಾದ್ರೂ ಅಣ್ವಸ್ತ್ರ ಬಳಸೋಕೆ ಮುಂದಾದ್ರೆ ಭಾರತ ಪಾಕ್ನ ಪರಮಾಣು ಮೂಲಸೌಕರ್ಯದ ಮೇಲೆ ಭಾರತ ದಾಳಿ ನಡೆಸಲಿದೆ. ಮಿಸೈಲ್ ಲಾಂಚಿಂಗ್ ಪ್ಲಾಟ್ಫಾರ್ಮ್ ನ ನಾಶಪಡಿಸಿದ್ರೆ ಪಾಕಿಸ್ತಾನವನ್ನು ಅರ್ಧ ಸೋಲಿಸಿದಂಗೆ ಆಗುತ್ತೆ. ಇನ್ನರ್ಧ ಭಾರತದ ಆರ್ಭಟ ನೋಡಿನೇ ಸೋತು ಹೋಗುತ್ತೆ. ಪಹಲ್ಗಾಮ್ ದಾಳಿ ನಡೆದಾಗಿಂದ ಪಾಕಿಸ್ತಾನ ನಿದ್ದೆಗೆಟ್ಟಿದೆ. ಯಾವ ಕ್ಷಣದಲ್ಲಿ ಮಿಸೈಲ್ ರಫೇಲ್ ಮೇಲೆ ಹಾರುತ್ತೋ ಅಂತ ಆಕಾಶವನ್ನೇ ದಿಟ್ಟಿಸಿ ನೋಡ್ತಿದ್ದಾರೆ. ಆ ಕಾಲ ದೂರವೇನೂ ಇಲ್ಲ. ಸದ್ಯದಲ್ಲೇ ಪಾಕ್ ವಿರುದ್ಧ ರಣಕಹಳೆ ಮೊಳಗುತ್ತೆ. ಯುದ್ಧಕ್ಕೆ ರೆಡಿಯಾಗಬೇಕಿದ್ದ ಪಾಕಿಸ್ತಾನ ಮದ್ದುಗುಂಡುಗಳು ಇಲ್ಲದೆ ಇದೆಲ್ಲ ಬೇಕಿತ್ತಾ ಅಂತಿದೆ. ಇದೇ ಹೊತ್ತಿನ ಸ್ಪೆಷಲ್. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.